ಪೂಜ್ಯ ಚಂದ್ರಶೇಖರ ಸ್ವಾಮೀಜಿಯವ್ರದ್ದು ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಅವ್ರ ಮೇಲೆ FIR ಮಾಡಿದ್ದು ಅರ್ಥಹೀನವಾದ್ದು. ಅದರೊಳಗೆ ಏನೂ ಇಲ್ಲ. ಅವ್ರು ಹೇಳಿದ್ದಾರೆ, ಹೌದು ಹೇಳಿದ್ರಲ್ಲಿ ತಪ್ಪೇನಿದೆ, ಏನು ಪ್ರಚೋದನೆ ಇದೆ ಅದರಲ್ಲಿ? ಏನೂ ಇಲ್ಲ. ಅಲ್ಲಿ FIR ಮಾಡುವಂಥ ಅವಶ್ಯಕತೆಯೂ ಇಲ್ಲ, ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮುಲ್ಲಾ ಮೌಲ್ವಿಗಳು ನಮ್ಮ ಹಿಂದೂ ಧರ್ಮದ ಬಗ್ಗೆ, ಭಾರತದ ಬಗ್ಗೆ ಏನೇನು ಹೇಳ್ತಾ ಇದ್ದಾರೆ, ಎಷ್ಟು FIR ಆಗಿದ್ದಾವೆ, ಎಷ್ಟು ಕಂಪ್ಲೇಂಟ್ ಆಗಿದ್ದೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಒಂದು ವಾರಗಟ್ಟಲೆ ಮೀಡಿಯಾದಲ್ಲಿ ಬಂದರೂ ಕೂಡ ನೀವು ಇದರೊಳಗೆ ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಂದು ವಾರ ತೊಗೊಂಡ್ರಲ್ಲ. ಅವನ ಅರೆಸ್ಟ್ ಮಾಡೋಕ್ಕೆ ಹೇಳಿಲ್ಲ ಅಂತ ಬೊಂಬಡಿ ಹೊಡೆದಲ್ಲ. ಈಗ ಚಂದ್ರಶೇಖರ್ ಸ್ವಾಮೀಜಿಯವರು ತಕ್ಷಣ ಇವತ್ತು FIR ಹರಿದು, ನಾನು ಹೇಳೋದು ಕಾಂಗ್ರೆಸ್ ಗೌರ್ಮೆಂಟಿಗೆ ನಿಮಗೆ ತಾಕತ್ತಿದ್ರೆ ಆ ಸ್ವಾಮೀಜಿಯ ಅರೆಸ್ಟ್ ಮಾಡಿ ನೋಡೋಣ, ಮತ್ತು FIR ಮಾಡಿದ್ದು ಆ ಕೇಸನ್ನು ರದ್ದು ಮಾಡಬೇಕು, ಟೋಟಲ್ ರದ್ದು ಮಾಡಬೇಕು. ಈ ರೀತಿಯ ನಮ್ಮ ಸ್ವಾಮೀಜಿಗಳನ್ನು ಬೆದರಿಸುವಂಥ ಇಸ್ಲಾಮಿಕ್ ಮಾನಸಿಕತೆಯನ್ನು ಹೊಡೆದು ಹಾಕಬೇಕಂತನ್ನುವಂಥದ್ದು ಹೇಳ್ತೀನಿ. ಏನೂ ತಪ್ಪು ಹೇಳಿಲ್ಲ, ಅವರು ಏನೂ ತಪ್ಪು ಹೇಳಿಲ್ಲ, ಸರಿಯಾಗಿ ಹೇಳಿದ್ದಾರೆ. ಯಾಕೆ? ಈ ದೇಶದ ಮುಸ್ಲಿಂ ಸಂವಿಧಾನವನ್ನು ಧಿಕ್ಕರಿಸ್ತಾ ಇದ್ದಾರೆ, ಕಾನೂನನ್ನು ಧಿಕ್ಕರಿಸ್ತಾ ಇದ್ದಾರೆ, ಸುಪ್ರೀಂ ಕೋರ್ಟನ್ನು ಧಿಕ್ಕರಿಸ್ತಾ ಇದ್ದಾರೆ. ಈ ದೇಶವನ್ನು ನುಂಗ ಹಾಕೋಕ್ಕೋಸ್ಕರ ಇಸ್ಲಾಮಿಕ್ ಶಕ್ತಿಯನ್ನು ಬೆಳೆಸ್ತಾ ಇದ್ದಾರೆ. ಓಪನ್ ಆಗಿ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಸೊ ಅಂಥ ಇದರಲ್ಲಿ ಇವತ್ತು ನೀವು ಅವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ಕೇಸನ್ನು ದಾಖಲೆ ಮಾಡಿಸ್ತೀರಿ, ಅವರ FIR ಹರಿತಾರೆ. ಯಾರನ್ನ FIR ಮಾಡ್ತಾರೆ? ಇದ್ದದ್ದನ್ನು ಹೇಳಿದರೆ ಇದಾಗತ್ತಾ?